ನಿಮ್ಮ ಮನೆಗೆ ಬಾಳುವುದಕ್ಕೆ ಬಂದಂತ ಸೊಸೆಯನ್ನು ನೋಡಿ ಏನನ್ನು ತಂದೆ ಭಿಕ್ಷುಕರ ಕುಟುಂಬ ಎಂದು ಬೈದು ಅವರ ಹೃದಯವನ್ನು ಗಾಯಗೊಳಿಸಿ ವೇದನೆ ಪಡಿಸುತ್ತೀರಲ್ಲವಾ? ದೇವರದನ್ನು ನೋಡುವುದಿಲ್ಲ ಎಂಬುದಾಗಿ ಅಂದುಕೊಂಡಿದ್ದೀರಾ? ದೇವರು ನೋಡುತ್ತಾ ಇದ್ದಾರೆ. ಆತನ ದೃಷ್ಟಿಗೆ ಅದು ಸರಿಯಾಗಿದೆಯಾ? ವಯಸ್ಸಾದಂತ ತಾಯಿಯನ್ನು ಅತ್ತೆಯನ್ನು ಮನೆಯಿಂದ ಹೊರಹಾಕುವಂತೆ ಕಳಿಸಿ ಬಿಡುತ್ತೀಯಲ್ಲ. ನಿನಗೊಂದು ಒಳ್ಳೆ ಕುಟುಂಬವನ್ನು ಒಳ್ಳೆ ಮಗನನ್ನು ರೂಪಿಸಿಕೊಟ್ಟಂತ ಆ ತಾಯಿಯನ್ನು ಅಲ್ಪವಾಗಿ ಮಾತನಾಡಿ ಅವರನ್ನು ಹೊರಗೆ ಹಾಕುತ್ತೀಯ, ಬೀದಿಯಲ್ಲಿ ನಿಲ್ಲಿಸುತ್ತೀಯ, ಅವರು ಕಣ್ಣೀರು ಸುರಿಸುವಂತೆ ಮಾಡುತ್ತೀಯಲ್ಲ. ದೇವರು ನಿಮ್ಮನ್ನು ನೋಡಿ ಸುಮ್ಮನೆ ಇರುತ್ತಾರೆಂದು ಅಂದುಕೊಳ್ಳುತ್ತೀರಾ? ದೇವರು ಗಮನಿಸುತ್ತಾ ಇದ್ದಾರೆ. ನಿಮ್ಮ ಮನೆಯೊಳಗೆ ನಡೆಯುತ್ತಾ ಇರುವುದನ್ನು ದೇವರು ಗಮನಿಸುತ್ತಾ ಇದ್ದಾರೆ. ಏನು ಮಾತನಾಡುತ್ತೀರಿ, ಯಾರನ್ನು ಹೇಗೆ ನಡೆಸಿಕೊಳ್ಳುತ್ತೀರಿ, ದೇವರು ನೋಡುತ್ತಾ ಇದ್ದಾರೆ. ಆತನ ದೃಷ್ಟಿಗೆ ನೀವು ಮಾಡುತ್ತಿರುವುದು ಸರಿಯಾ? ದೇವರ ದೃಷ್ಟಿಯಲ್ಲಿ ನಾನು ಒಳ್ಳೆಯದನ್ನು ಮಾಡುತ್ತಾ ಇದ್ದೇನಾ? ಯಾರು ನೋಡದೆ ಇದ್ದರೂ ದೇವರು ನೋಡುತ್ತಾ ಇದ್ದಾರೆ ಎಂಬಂತ ಪ್ರಜ್ಞೆ ನಮಗೆ ಇದೆಯಾ? ನನ್ನೊಳಗೆ ಇದೆಯಾ? ಆತನ ದೃಷ್ಟಿಗೆ ಸರಿಯಾಗಿರುವುದನ್ನೇ ನಾನು ಮಾಡುತ್ತಾ ಇದ್ದೇನಾ? ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದೀರಾ? ತೆಗೆದುಕೊಳ್ಳುವಂತ ಸಂಬಳಕ್ಕೆ ನಂಬಿಗಸ್ತರಾಗಿದ್ದೀರಾ? ದೇವರು ನಮ್ಮನ್ನು ಗಮನಿಸುತ್ತಾ ಇದ್ದಾರಲ್ಲ. ಟೈಮ್ಗೆ ಕರೆಕ್ಟ್ ಆಗಿ ಕೆಲಸಕ್ಕೆ ಹೋಗುತ್ತೀರಾ? ಶ್ರಮಪಟ್ಟು ದುಡಿಯುತ್ತೀರಾ? ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿದ್ದೀರಾ? ದೇವರು ನೋಡುತ್ತಾ ಇರುವರು. ಹೇಗೆ ಕಾರ್ಯ ಸಫಲವಾಗುವುದು? ಯಾಕೆ ತಡೆಯಾಗಿ ಹೋಗುತ್ತಾ ಇದೆ? ದೇವರು ಗಮನಿಸುತ್ತಾ ಇದ್ದಾರೆ.